ಸೊ ನಾವು ಆಲ್ರೆಡಿ ಮೈಟೋಸಿಸ್ ಬಗ್ಗೆ ತಿಳ್ಕೊಂಡ್ವಿ. ಮೈಟೋಸಿಸ್ ಅಂದ್ರೆ ಏನು, ಮೈಟೋಸಿಸ್ ಅಲ್ಲಿ ಏನೇನಾಗುತ್ತೆ ಎಲ್ಲ ತಿಳ್ಕೊಂಡಿದ್ವಿ. ಹಾಗಿದ್ರೆ ಬಾಡಿಯಲ್ಲಿ ಮೈಟೋಸಿಸ್ ಅಡ್ವಾಂಟೇಜ್ ಏನು, ಸಿಗ್ನಿಫಿಕೆನ್ಸ್ ಏನು? ಮೈಟೋಸಿಸ್ ಬಂದ್ಬಿಟ್ಟು ಒನ್ ಆಫ್ ದ ಸೆಲ್ ಡಿವಿಷನ್. ಸೊ 2 ತರ ಸೆಲ್ ಡಿವಿಷನ್ ಇದೆ, ಮೈಟೋಸಿಸ್ ಅಂತ ಇದೆ, ಮಿಯೋಸಿಸ್ ಅಂತ ಇದೆ. ಮೈಟೋಸಿಸ್ ಹಾಗಿದ್ರೆ ಏನ್ ಸಿಗ್ನಿಫಿಕೆನ್ಸ್ ಕೊಡುತ್ತೆ ಬಾಡಿಯಲ್ಲಿ? ನೀವೇನ್ ನೆನ್ಪಿಟ್ಕೋಬೇಕು ಅಂದ್ರೆ ಮೈಟೋಸಿಸ್ ಅನ್ನೋ ಸೆಲ್ ಡಿವಿಷನ್ ಬಾಡಿಲಿ ಎಲ್ಲಾ ಪಾರ್ಟ್ಸ್ ಅಲ್ಲೂ ಆಗುತ್ತೆ ಎಕ್ಸೆಪ್ಟ್ ಗೋನಾಡ್ಸ್. ಟೆಸ್ಟಿಸ್ ಮತ್ತೆ ಓವರೀಸ್ ಬಿಟ್ಟು, ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಬಿಟ್ಟು ಬೇರೆ ಎಲ್ಲಾ ಪಾರ್ಟ್ಸ್ ಅಲ್ಲೂ ಆಗುವಂತ ಸೆಲ್ ಡಿವಿಷನ್ ಮೈಟೋಸಿಸ್. ಸೊ ಮೈಟೋಸಿಸ್ ಯಾಕಾಗುತ್ತೆ, ಅದರಿಂದ ಏನ್ ಯೂಸಸ್ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಯೂಸ್ ನೋಡೋದಾದ್ರೆ ಗ್ರೋತ್. ಸೊ ಗ್ರೋತ್ ಅಂತ ನೋಡಿದ್ರೆ, ಸೊ ಗ್ರೋತ್ಗೆ ಮೈಟೋಸಿಸ್ ಹೇಗೆ ಹೆಲ್ಪ್ ಮಾಡುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, when the sperm fuses with the ovum results in the formation of zygote. So zygote ಏನಿದೆ ಅದು ಒನ್ ಸೆಲ್ ಸ್ಟ್ರಕ್ಚರ್, ಒಂದೇ ಒಂದು ಸೆಲ್ ಇರೋ ಸ್ಟ್ರಕ್ಚರ್. ಈ ಒಂದು ಸೆಲ್ ಸ್ಟ್ರಕ್ಚರ್ ಇಂದ ಒಂದು ಎಂಟೈರ್ ಬೇಬಿ ಫಾರ್ಮ್ ಆಗಬೇಕು ಅಂತ ಅಂದ್ರೆ ಈ ಸೆಲ್ಲು ಹ್ಯಾಸ್ ಟು ಅಂಡರ್ಗೋ ಕಂಟಿನ್ಯೂಸ್ ಸೆಲ್ ಡಿವಿಷನ್. ಯಾವ ತರ ಸೆಲ್ ಡಿವಿಷನ್ ತೋರಿಸುತ್ತೆ? ಮೈಟೋಸಿಸ್. ಸೊ ಈ ಸೆಲ್ಲು ರಿಪೀಟೆಡ್ ಆಗಿ ಡಿವೈಡ್ ಆಗಿ ಬೇರೆ ಬೇರೆ ತರದ ಸೆಲ್ಸ್ ನ ಫಾರ್ಮ್ ಮಾಡಿ, ಸೆಲ್ಸ್ ಇಂದ ಟಿಶ್ಯೂ ಫಾರ್ಮ್ ಮಾಡಿ, ಟಿಶ್ಯೂ ಇಂದ ಆರ್ಗನ್ಸ್, ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಅಂಡ್ ದೆನ್ ಆರ್ಗ್ಯಾನಿಸಮ್ಸ್ ನ ಫಾರ್ಮ್ ಮಾಡುವಂತ ಕೆಪಾಸಿಟಿ ಇರೋದು ಮೈಟೋಸಿಸ್ ಅಂತ ಸೆಲ್ ಡಿವಿಷನ್. ಅದಾದ್ಮೇಲೂ ಕೂಡ ಬರ್ತ್ ಆಫ್ ದ ಬೇಬಿ ಆದ್ಮೇಲೂ ಕೂಡ ಇನ್ ದ ಲೈಫ್ ಟೈಮ್ ಆಫ್ ದ ಆರ್ಗ್ಯಾನಿಸಮ್ ಆಲ್ಸೋ ಗ್ರೋತ್ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಆ ಗ್ರೋತಿಗೆಲ್ಲ ಕೂಡ ಹೈಟ್ ಆಗೋದಕ್ಕೆ, ದೊಡ್ಡ ಆಗೋದಕ್ಕೆ ಎಲ್ಲಕ್ಕೂ ಕೂಡ ಸೆಲ್ಸ್ ಡಿವೈಡ್ ಆಗ್ಲೇಬೇಕು. ಆ ಸೆಲ್ ಡಿವಿಷನ್ ನಾವು ಮೈಟೋಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ರಿಪೇರ್. ಸೊ ನಾವು ಯೂಶುವಲ್ ಆಗಿ ಹೊರಗಡೆ ಓಡಾಡುವಾಗ, ಸುತ್ತಾಡುವಾಗ, ಆಟ ಆಡುವಾಗ ಬೀಳೋದು ಜಾಸ್ತಿ ಆಗುತ್ತೆ, ಏಟ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಕೆಲವೊಂದ್ಸಲ ಇಂಜುರಿ ಆಗುತ್ತೆ, ಓಪನ್ ವುಂಡ್ ಆಗುತ್ತೆ, ಕೆಲವೊಂದ್ಸಲ ಬೋನ್ ಫ್ರಾಕ್ಚರ್ ಆಗುತ್ತೆ. ಸೊ ಓಪನ್ ವುಂಡ್ ಆದಾಗ ಆ ವುಂಡು ಕವರ್ ಆಗಿ ಹೊಸ ಸ್ಕಿನ್ಸ್ ಫಾರ್ಮ್ ಆಗಬೇಕು ಅಂದ್ರೆ, ಹೊಸ ಸ್ಕಿನ್ ಫಾರ್ಮ್ ಆಗಬೇಕು ಅಂದ್ರೆ ಅಲ್ಲಿ ಸ್ಕಿನ್ ಫಾರ್ಮ್ ಆಗೋದಕ್ಕೆ ಸೆಲ್ಸ್ ಎಲ್ಲ ಡೆವಲಪ್ ಆಗೋದು ಫ್ರಮ್ ದ ಮೈಟೋಸಿಸ್. ಮೈಟೋಸಿಸ್ ಅನ್ನೋ ಸೆಲ್ ಡಿವಿಷನ್ ಇಂದ ಹೊಸ ಸೆಲ್ಸ್ ಫಾರ್ಮ್ ಆಗಿ ಏನ್ ವುಂಡ್ ಆಗಿರುತ್ತೆ ಅದು ರಿಪೇರ್ ಆಗುತ್ತೆ. ಅಗೇನ್ ಫ್ರಾಕ್ಚರ್ ಆಗಿದ್ರು ಸಹ, ಬೋನ್ ಫ್ರಾಕ್ಚರ್ ಆಗಿದೆ ಅಂತ ಅಂದ್ರೆ ಅಥವಾ ಕ್ರ್ಯಾಕ್ ಆಗಿದೆ ಅಂತ ಅಂದ್ರೆ that fracture area is filled up by the new cells and that new cells are formed by the cell division mitosis. So ಬಾಡಿಯಲ್ಲಿ ಆಗುವಂತ ವೇರ್ ಅಂಡ್ ಟೇರ್ ನ ರಿಪೇರ್ ಮಾಡುವಂತ ಕೆಲಸ ಮೈಟೋಸಿಸ್. ನೆಕ್ಸ್ಟ್ ರೀಪ್ಲೇಸ್ಮೆಂಟ್. ಒಂದ್ಸಲ ಬಾಡಿಯಲ್ಲಿ ನ್ಯಾಚುರಲ್ ಆಗೇನೆ ಒಂದೊಂದು ಸೆಲ್ಲು ಇಷ್ಟು ಲೈಫ್ ಸ್ಪ್ಯಾನ್ ಅಂತ ಡಿಸೈಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ RBC ನೋಡೋದಾದ್ರೆ 120 days ಲೈಫ್ ಸ್ಪ್ಯಾನ್ ಇದೆ. ಅದಾದ ಮೇಲೆ ಹೊಸ RBC ಸೆಲ್ಸ್ ಫಾರ್ಮ್ ಆಗುತ್ತೆ. ಹಳೆಯದು ಡೆಡ್ ವಾರ್ನ್ ಔಟ್ RBC ಸೆಲ್ಸ್ ಎಲ್ಲ ರೀಪ್ಲೇಸ್ ಆಗುತ್ತೆ ಬೈ ನ್ಯೂ RBC ಸೆಲ್ಸ್. ನಮ್ಮ ಸ್ಕಿನ್ ಸೆಲ್ಸ್ ಹಾಗೆ ಒನ್ಸ್ ಇನ್ ಅ ಮಂತ್ ರೀಪ್ಲೇಸ್ ಆಗುತ್ತೆ ಹೊಸ ಸೆಲ್ಸ್ ಇಂದ. ಆ ನ್ಯೂ ಸೆಲ್ಸ್ ಎಲ್ಲ ಬರೋದು ಥ್ರೂ ದ ಮೈಟೋಸಿಸ್ ಪ್ರೋಸೆಸ್. ನೆಕ್ಸ್ಟ್ ನೋಡೋದಾದ್ರೆ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ನಿಮಗೆಲ್ಲ ಒಂದು ಡೌಟ್ ಬರ್ಬೋದು, ರಿಪ್ರೊಡಕ್ಷನ್ ಅಲ್ಲಿ ಆಗೋದು ಮಿಯೋಸಿಸ್ ಅಲ್ವಾ ಅಂತ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಆಗೋದು ಮೈಟೋಸಿಸ್. ಸೊ ಒಂದು ಅಮೀಬಾ ಇರುತ್ತೆ ಅಂಡ್ ದಟ್ ಅಮೀಬಾ ಡಿವೈಡ್ಸ್ ಟು ಗಿವ್ಸ್ ರೈಸ್ ಟು 2 daughter amoebae and that is through the mitosis. ಸೊ ಇಲ್ಲಿ ಏನ್ ಕ್ರೋಮೋಸೋಮ್ ನಂಬರ್ ಇರುತ್ತೆ, ಸೇಮ್ ಕ್ರೋಮೋಸೋಮ್ ನಂಬರ್ ಎರಡು ಡಾಟರ್ ಸೆಲ್ಸ್ಗೂ ರಿಸೀವ್ ಆಗುತ್ತೆ. ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ಮೈಟೋಸಿಸ್. ಸೊ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಅಲ್ಲಿ ತೋರಿಸುವಂತ ರಿಪ್ರೊಡಕ್ಷನ್. ಇಲ್ಲೇನಾಗುತ್ತೆ, ಪೇರೆಂಟ್ ಸೆಲ್ ಏನಿದೆ ಆ ಸೆಲ್ ಡಿವೈಡ್ ಆಗಿ 2 ಡಾಟರ್ ಸೆಲ್ಸ್ ನ ಕೊಡುತ್ತೆ. ಸೊ ಅದು ಬಂದು ಎಸೆಕ್ಷುವಲ್ ರಿಪ್ರೊಡಕ್ಷನ್. ಬಟ್ ಆದ್ರೆ ಸೆಕ್ಚುವಲ್ ರಿಪ್ರೊಡಕ್ಷನ್ ಅಲ್ಲಿ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಗೋನಾಡ್ಸ್ ಅಲ್ಲಿ ಆದ್ರೆ, ಪರ್ಟಿಕ್ಯುಲರ್ ಆಗಿ ಟೆಸ್ಟಿಸ್ ಮತ್ತೆ ಓವರೀಸ್ ಅಲ್ಲಿ ಆದ್ರೆ, ಇನ್ ದ ಕೇಸ್ ಆಫ್ ಆನಿಮಲ್ಸ್, ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್ ಅಲ್ಲಿ ಆಂಥರ್ ಮತ್ತೆ ಓವ್ಯೂಲ್ ಅಲ್ಲಿ ಆಗೋ ಸೆಲ್ ಡಿವಿಷನ್ ಮಿಯೋಸಿಸ್. ಸೊ ಅದು ಬಿಟ್ಟು ಬೇರೆ ಎಲ್ಲಾ ಕಡೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅಲ್ಲಿ ಡಿವಿಷನ್ ಆಯ್ತು ಅಂತ ಅಂದ್ರೆ, ಒನ್ ಆರ್ಗ್ಯಾನಿಸಮ್ 2 ಆರ್ಗ್ಯಾನಿಸಮ್ ಆಗಿ ಡಿವೈಡ್ ಆಯ್ತು ಅಂದ್ರೆ ಅದು ಬೇಸಿಕಲಿ ಮೈಟೋಸಿಸ್ ಇಂದಾನೆ ಆಗಿರುತ್ತೆ. ನೆಕ್ಸ್ಟ್ ಮೇಂಟೈನ್ ಸೇಮ್ ಕ್ರೋಮೋಸೋಮ್ ನಂಬರ್. ಸೊ ಹ್ಯೂಮನ್ ಅಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಕ್ರೋಮೋಸೋಮ್ ನಂಬರ್ ಎಷ್ಟು 46. ಇದು ಪೇರೆಂಟ್ಸ್ ಸೆಲ್ ಆದ್ರೆ ಈ ಪೇರೆಂಟ್ಸ್ ಸೆಲ್ ಡಿವೈಡ್ ಆಗಿ ನಮಗೆ 2 ಡಾಟರ್ ಸೆಲ್ಸ್ ಬರುತ್ತೆ. ಸೊ ಬಂದಿರುವಂತ 2 ಡಾಟರ್ ಸೆಲ್ ಅಲ್ಲೂ ಕೂಡ ಕ್ರೋಮೋಸೋಮ್ ನಂಬರು ಅಷ್ಟೇ ಸೇಮ್ ಎಕ್ಸಾಕ್ಟ್ಲಿ ಲೈಕ್ ಪೇರೆಂಟ್ಸ್ ಸೆಲ್. ಪೇರೆಂಟ್ಸ್ ಸೆಲ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ನಂಬರ್ ಇರುತ್ತೋ ಅಷ್ಟೇ ಕ್ರೋಮೋಸೋಮ್ ನಂಬರು ನೆಕ್ಸ್ಟ್ ಡಾಟರ್ ಸೆಲ್ಗೂ ಟ್ರಾನ್ಸ್ಫರ್ ಆಗುತ್ತೆ. If this daughter cell divides and that again gives rise to daughter cell which is having the same chromosome number of the parent. So which is the advantage and significance of mitosis? Significance ಅಂತ ಅಂದ್ರೆ ನೀವು ಅದನ್ನ ಯಾವ ರೆಫರೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ, ಮಿಯೋಸಿಸ್ ಅಲ್ಲಿ ನೀವು ನೋಡೋದಾದ್ರೆ
ಕ್ರೋಮೋಸೋಮ್ ನಂಬರ್ ಪೇರೆಂಟ್ ಸೆಲ್ ಅಲ್ಲಿ ಏನಿರುತ್ತೆ ಅದು ರೆಡ್ಯೂಸ್ ಟು ಹಾಫ್. ಪೇರೆಂಟ್ ಸೆಲ್ ಅಲ್ಲಿ 46 ಇದ್ರೆ ಡಾಟರ್ ಸೆಲ್ಸ್ ಅಲ್ಲಿ 23 ಆಗಿ ಡಿವೈಡ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ ಟು ಹಾಫ್. ಸೊ ಅದಕ್ಕೆ ಮೈಟೋಸಿಸ್ ಅಲ್ಲಿ ಅಡ್ವಾಂಟೇಜ್ ಏನು, ಪೇರೆಂಟ್ ಸೆಲ್ ಹೇಗಿರುತ್ತೋ ಹಾಗೇನೆ ಡಾಟರ್ ಸೆಲ್ಸ್ ಐಡೆಂಟಿಕಲ್ ಆಗಿ ಬರುತ್ತೆ. ಅದು ಬಂದು ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್. ಸೊ ನಾವು ಮತ್ತೆ ರಿವೈಸ್ ಮಾಡೋದಾದ್ರೆ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್, ಅಡ್ವಾಂಟೇಜ್ ಆಫ್ ಮೈಟೋಸಿಸ್. ನಾವು ಬಾಡಿಯಲ್ಲಿ ಎಲ್ಲಾ ಸೆಲ್ಸ್ ಅಲ್ಲಿ, ವೆಜಿಟೇಟಿವ್ ಸೆಲ್ಸ್ ಇದೆ ಎಕ್ಸೆಪ್ಟ್ ಟೆಸ್ಟಿಸ್ ಅಂಡ್ ಓವರೀಸ್ ಬಿಟ್ಟು ಬೇರೆ ಎಲ್ಲಾ ಕಡೆ ಆಗೋದು ಮೈಟೋಸಿಸ್. ಫಸ್ಟ್ ಆಫ್ ಆಲ್ ಅದು ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ದ ಇಂಡಿವಿಜುವಲ್, ರಿಪೇರ್ ಆಫ್ ದ ಬಾಡಿ, replacement of old cells, worn out cells, asexual reproduction in single celled organism, and maintains the same chromosome number in the daughter cells.